ಯೊಂದಿಗೆ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ಕೇಳಿಸ್ತಾ ಇದೆಯಾ ಸರ್ ವಾಯ್ಸ್ ಕ್ಲಿಯರ್ ಆಗಿ? ನಿಮ್ದು ವಾಯ್ಸ್ ಕೇಳ್ತಾ ಇದೆ, ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್. ಓಕೆ ಸರ್, ಸ್ಟಾರ್ಟ್ ಮಾಡ್ತೀನಿ ಸರ್. ಓಕೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಯೋಗ ಬಂಧುಗಳೇ, ಸರ್ವಶಕ್ತನಾದ ದೈವ ಹಾಗೂ ದೈವಿಕ ತಂದೆ ವೇದಾದ್ರಿ ಮಹರ್ಷಿಯವರನ್ನ ವಂದಿಸಿ, ದೈವದ ಕೃಪೆ ಹಾಗೂ ಗುರುವಿನ ಕೃಪೆ ನಮ್ಮೊಂದಿಗೆ ಸದಾ ಇರಲಿ ಎಂದು ಹಾರೈಸುತ್ತಾ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಆತ್ಮ ಸಂಗಮ ಕಾರ್ಯಕ್ರಮಕ್ಕೆ ಎಲ್ಲ ಯೋಗ ಬಂಧುಗಳನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಆತ್ಮೀಯ ಸ್ನೇಹಿತರೆ, ಈ ದಿನದ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶ್ವ ಸಮುದಾಯ ಸೇವಾ ಸಂಘದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ರವೀಂದ್ರನ್ ಸರ್ ಅವರು ಇರುತ್ತಾರೆ. ಇವರ ಬಗ್ಗೆ ಕಿರುಪರಿಚಯವನ್ನು ಮಾಡಿಕೊಳ್ಳಲು ಇಚ್ಛಿಸುತ್ತೇನೆ. ಇವರು ಆಕ್ಯುಪ್ರೆಷರ್ ಹಾಗೂ ನ್ಯಾಚುರಲ್ ಥೆರಪಿ ಬಗ್ಗೆ MD ಪದವಿ ಪಡೆದು ಯಂತ್ರ ಫೌಂಡೇಶನ್ ಸ್ಥಾಪಿಸಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇದಲ್ಲದೆ ಇವರು ವಿಶ್ವ ಸಮುದಾಯ ಸೇವಾ ಸಂಘ ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ಟ್ರಸ್ಟಿ ಆಗಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು, ಸ್ಕೈ ಯೋಗ ಹಾಗೂ ಆಕ್ಯುಪ್ರೆಷರ್ ಎರಡೂ ವಿಷಯಗಳ ಬಗ್ಗೆ ಬೇಡಿಕೆಯ ಭಾಷಣಕಾರರಾಗಿದ್ದಾರೆ. ಕಳೆದ 21 ವರ್ಷಗಳಿಂದ ನಿರಂತರವಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇವರನ್ನ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಈ ದಿನದ ಚಿಂತನಾ ವಿಷಯವಾದ ಜ್ಞಾನೋದಯವು ಸಾಧನೆಯೇ, ಈಸ್ ಎನ್ಲೈಟ್ಮೆಂಟ್ ಆ್ಯಂಡ್ ಅಚೀವ್ಮೆಂಟ್ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡುವಂತೆ ಕೇಳಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳಿಗೆ ಸಮೃದ್ಧಿ ಹೊಂದಿಗೆ, ಗುರುಬಾಳ್ಗೆ ಗುರುವೇ ಹೊಣೆ, ಚಿಂತನೆಯನ್ನು ಆರೋಗ್ಯವನ್ನು ಜೀವಸಿಗರಿಕೇರಿಸುವ ಗುರುವೇ ನಮಃ. ಪ್ರಿಯ ಸ್ನೇಹಿತರೆ, ಇವತ್ತು ಆತ್ಮ ಸಂಗಮದಲ್ಲಿ ಈಸ್ ಎನ್ಲೈಟ್ಮೆಂಟ್ ಅಂಡ್ ಅಚೀವ್ಮೆಂಟ್, ಮುಕ್ತಿ ಪಡೆಯೋದು ಒಂದು ಸಾಧನೆನಾ ಅಂತ ಕ್ವಶ್ಚನ್ ಕೇಳಿಕೊಂಡು ಈ ಚಿಂತನೆ ಬಗ್ಗೆ ನಾವು ಮುಂದಿಗೆ ಹೋಗೋಣ. ಮೊದಲ ಮಟ್ಟಕ್ಕೆ ವೇದಾದ್ರಿ ಮಹರ್ಷಿನ ಪಾದನೆ ಮುಟ್ಟಿ ಈ ಆತ್ಮ ಸಂಘದಲ್ಲಿ ಸೇರಿದ ಎಲ್ಲ ಯೋಗ ಬಂಧುಗಳನ್ನು ನಮಿಸಿ ಈ ಚಿಂತನೆ ಆರಂಭ ಮಾಡೋಣ. ಪರಿಣಾಮದಲ್ಲಿ ಎಷ್ಟೋ ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ ಒಂದೊಂದಾಗಿ ಪರಿಣಾಮ ಆಗಿ ಕೊನೆಯದಾಗಿ 6ನೇ ಅರಿವು ಮಾನವನಾಗಿ ಹುಟ್ಟಿ ನಾವು ಬಾಳ್ತಾ ಇದ್ದೀವಿ. ಈ ಪರಿಣಾಮದಲ್ಲಿ ನೋಡುವಾಗ ಜೀವನದಲ್ಲಿ ಉತ್ಪತ್ತಿಯಾಗಿರೋ ಈ ದೇಹ ಪರಿಪೂರ್ಣ ಮುಕ್ತಿ ಪಡಿಬೇಕು ಅಂದ್ಬಿಟ್ಟುನೆ ಎಲ್ಲರೂ ಇಷ್ಟು ವರ್ಷವಾಗಿ ಒಂದು 5,000 ವರ್ಷದಿಂದ ಉಪನಿಷತ್ತುಗಳಿಂದ ನಾವು ಓದಿರೋ ಎಲ್ಲ ಸ್ಕ್ರಿಪ್ಚರ್ಸ್ ಅಲ್ಲಿಯೂ ನಮಗೆ ಹೇಳಿರೋದು ಮುಕ್ತಿ ಪಡಿಬೇಕು, ದೇವರೇ ಪಡಿಬೇಕು, ಜ್ಞಾನ ಪಡಿಬೇಕು ಅಂದೇ ಹೇಳಿ. ಈ ತರ ಮುಕ್ತಿ ಪಡೆಯೋದು ಅಂದ್ರೆ ಏನು? ಫಸ್ಟ್ ಸತ್ತದ ಮೇಲೆ ನಾವು ಮುಕ್ತಿ ಅಲ್ಲ ಜೀವವಾಗಿ ಇರುವಾಗ ಮುಕ್ತಿ ಪಡಿಬೇಕಾ? ಅದು ಮುಂಚೆ ನಮ್ಮನಲ್ಲಿ ಸ್ವರ್ಗ ಒಂದು ನರಕ, ಒಳ್ಳೇದು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀರಾ, ಕೆಟ್ಟದ್ದು ಮಾಡಿದ್ರೆ ನರಕಕ್ಕೆ ಹೋಗ್ತೀರಾ. ಆಲ್ ದಿಸ್ ಹೆವನ್ ಅಂಡ್ ಹೆಲ್ ಹಸ್ ಫಾಲನ್ ಡೌನ್, ಎಲ್ಲ ಬಿತ್ತೋಯ್ತು. ಈಗ ಈ ಯುಗದಲ್ಲಿ ಎಲ್ಲ ಇಲ್ಲಿಯೇ ಇದೆ. ಈ ಪ್ರಪಂಚದಲ್ಲಿ ಜೀವನವಾಗಿ ನೀವು ಅನುಭವಿಸೋದಲ್ಲ ಮಾತ್ರನೇ ಸ್ವರ್ಗ ನರಕ ಅಂದ್ಬಿಟ್ಟು ಪರಿಪೂರ್ಣವಾಗಿ ಗೊತ್ತಾಯ್ತು. ಹಾಗಿದ್ರೂ ಈ ಜ್ಞಾನ ಪಡೆಯೋದು ಒಂದು ದೊಡ್ಡ ಸಾಧನೆನಾ ಅಂತ ಕ್ವಶನ್. ಇದು
ಉಪನಿಷತ್ತಲ್ಲಿ ಒಂದು ಮಾಂಡುಕ್ಯ ಉಪನಿಷತ್ ಇದೆ. ಅದರಲ್ಲಿ ಅಗಂ ಬ್ರಹ್ಮಾಸ್ಮಿ ಎಲ್ಲರಿಗೂ ಗೊತ್ತಿದೆ ವಚನ. ಅಗಂ ಬ್ರಹ್ಮಾಸ್ಮಿ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮಂ. ಪ್ರಜ್ಞಾನಂ ಬ್ರಹ್ಮಂ ಅಂದ್ರೆ ಅವೇರ್ನೆಸ್, ಜಾಗೃತ ನೆಲೆಯಲ್ಲೇ ಇರೋದು. ಅಯಂ ಆತ್ಮಂ ಬ್ರಹ್ಮಂ. ಇದೆಲ್ಲ ಬಹಳ ಸಿಂಪಲ್ ಆಗಿ ಹೇಳಿದ್ದಾರೆ. ಬಟ್ ಇಷ್ಟೆಲ್ಲ ಹೇಳಿನು ಎಷ್ಟೋ ಮಹಾನ್ಗಳು, ಮಹರ್ಷಿಗಳು, ಸಿದ್ಧ ಪುರುಷರುಗಳು ಅವರೆಲ್ಲ ಇದನ್ನ ಪಡೆದಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಆಗಿ ಪಡೆದಿರೋದನ್ನೇ, ಅನುಭವ ಆಗಿ ಪಡೆದಿರೋದನ್ನೇ ನಮಗೆ ವಚನವಾಗಿ ಹಲವಾರು ಭಗವದ್ಗೀತೆ ತರ ಎಲ್ಲ ಇದರಲ್ಲಿನೂ ಕೊಟ್ಟಿದ್ದಾರೆ. ಬಟ್ ಮಾನವನಲ್ಲಿ ಬಂದದ ಮೇಲೆ ಅದು ಒಂದು ದೊಡ್ಡ ಸಾಧನೆಯ ಅಂದ್ರೆ ಕೇಳಬೇಕು. ಕಾರಣ ಏನಂದ್ರೆ ಇದನ್ನ ರಿಯಲೈಸ್ ಮಾಡೋದಕ್ಕೂ ಅವರು ಕಥೆ ರೂಪದಾಗಿ, ತತ್ವ ರೂಪದಾಗಿ, ಸ್ವಲ್ಪ ವಿಜ್ಞಾನ ರೂಪದಾಗಿ ಹೇಳಿದ್ದಾರೆ. ಇಷ್ಟು ಮಿಲಿಯನ್ಸ್ ಇಯರ್ಸ್ ಅಲ್ಲಿ ಇಷ್ಟು ಮಾಡಿ ಇದು ದೊಡ್ಡ ಒಂದು ಸಾಧನೆ ತರನೇ ನಾವು ನೆನೆಸ್ಕೊಂಡಿದ್ದೀವಿ. ಅಲ್ಲವೇ ಅಲ್ಲ. ಅದನ್ನೇ ವೇದಾದ್ರಿ ಮಹರ್ಷಿ ನಮಗೆ ಪರಿಪೂರ್ಣ ಜ್ಞಾನವಾಗಿ ಕೊಟ್ಟಿದ್ದಾರೆ. ಈಗ ತಿರುವಾಸಗಂ ಅಂದ್ಬಿಟ್ಟು ಮಾಣಿಕ್ಯ ವಾಸಗರಲ್ಲಿ ಒಂದು ವಚನ ನೋಡೋಣ. ತಮಿಳಲ್ಲಿ ಪುಲ್ಲಾಗಿ, ಪುಂಡಾಗಿ, ಪುಳುವಾಗಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಅದು ಕನ್ನಡದಲ್ಲಿ ನೋಡುವಾಗ ಹುಲ್ಲಾಗಿ, ಗಿಡವಾಗಿ, ಇಡೀ ಪರಿಣಾಮನೇ ಆ ಕಾಲದಲ್ಲಿ ವಿಜ್ಞಾನ ಡೆವಲಪ್ಮೆಂಟ್ ಆಗ್ಲಿಲ್ಲ ಕಾಲದಲ್ಲಿನೇ ಅವರು ಈ ಬಗ್ಗೆ ಮಾತಾಡಿದ್ದಾರೆ. ಹುಲ್ಲಾಗಿ, ಗಿಡವಾಗಿ, ಹುಳವಾಗಿ, ಮರಗಳಾಗಿ, ಹಲವು ಪ್ರಾಣಿ ಪಕ್ಷಿಯಾಗಿ, ಹಾವಾಗಿ, ಕಲ್ಲಾಗಿ, ಮಣ್ಣಾಗಿ, ಮಾನವರಾಗಿ, ಅಸುರರಾಗಿ, ಮುನಿಗಳಾಗಿ, ದೇವರಾಗಿ, ಇಷ್ಟು ಜನ್ಮನ ಎತ್ತಿ ಸಾಕಾಗಿದೆ ಎನ್ನ ದೇವ, ನಿನ್ನ ಪಾದ ಕಂಡು ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಸರ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್.
ಸರ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಅನ್ಮ್ಯೂಟ್ ಕೇಳತ್ತಮ್ಮ? ಈಗ ಕೇಳಿಸ್ತಾ ಇದೆ ಸರ್. ಸ್ಟಾರ್ಟ್ ಮಾಡ್ಕೊಡಿ ಸರ್. ಸೊ ಈಗ ಇದ್ರೂ 6ನೇ ಅರಿವು ಪಡೆದಿರೋ ಮಾನವ ಬರೀ ಬದುಕದಲ್ಲಿಯೇ ಆಗಿರೋದ್ರಿಂದನೇ ಪ್ರಾಬ್ಲಮ್ ಆಗಿದೆ. ಬೆಳಗ್ಗೆ ಎದ್ದ ತಕ್ಷಣ 4 ಸ್ಟೇಜ್ ನಮ್ಮ ಮಾಂಡೂಕ್ಯ ಉಪನಿಷದಲ್ಲಿ ಹೇಳಿರೋದೇನೆ ಮಗರಿಷಿ ಬಹಳ ಸಿಂಪಲ್ ಆಗಿ ತಗೊಂಡು ನಮ್ಗೆ ಕೊಟ್ಟಿದ್ದಾರೆ. ಏನ್ ಸ್ಟೇಜು? ವೇಕ್ ಸ್ಟೇಜ್ ಅಂತಾರೆ. ಬೆಳಗ್ಗೆ ನೈಟಲ್ಲಿ ಮಲ್ಕೊಳ್ತೀವೋ, ಬೆಳಗ್ಗೆ ಎದ್ದೇಳ ತಕ್ಷಣ ವೇಕ್ ಸ್ಟೇಟ್ ಅಂತೀವೋ. ವೇಕ್ ಸ್ಟೇಟ್ ಅಲ್ಲಿ ಬಂದ ತಕ್ಷಣ ಏನಾಗತ್ತೆ? ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇದು 4 ಬಗ್ಗೆನೇ ಚಿಂತೆ ಮಾಡ್ತೀವಿ. ಇದು ಬೇಕಾಗಿದೆ ಬದುಕೋದಕ್ಕೋಸ್ಕರ. ದೇಹ, ಇಂದ್ರಿಯಗಳು, ಪಂಚೇಂದ್ರಿಯಗಳಲ್ಲಿ ಏನೆಲ್ಲ ಬೇಕೋ ಅದಕ್ಕೆ ಸಂಬಂಧವಾಗಿರೋ ಕ್ರಿಯೆಗಳು ನಾವು ಮಾಡ್ತೀವೋ. ಮನಸ್ಸಲ್ಲಿ ಏನ್ ಭಾವನೆ ಬರುತ್ತೋ ಅದಕ್ಕೆ ತಕ್ಕನೆ ಇದು ಮಾಡ್ಕೊಳ್ತೀವೋ. ಅಂದ್ ಬುದ್ಧಿ ಅಂತ ಹೇಳೋದು ಇಂಟಲೆಕ್ಟ್, ಬದುಕೋದಕ್ಕೋಸ್ಕರ ಬೇಕಾಗಿರೋ ಬುದ್ಧಿ. ಇದರಲ್ಲಿ ವೇಕ್ ಸ್ಟೇಟ್ ಅಲ್ಲಿ ಬೇಕಾಗಿದೆ. ಮಾನವನಾಗಿ ಹುಟ್ಟಿರೋದು ಎಲ್ಲರಿಗೂ ಬೇಕು, ಜೀವನಾಗಿ ಹುಟ್ಟಿರೋದು ಎಲ್ಲರಿಗೂ ಬೇಕು. ಆಮೇಲೆ ಇನ್ನೊಂದು ಸ್ಟೇಟ್ ಅಲ್ಲಿ ಇದು ಪಡೆಯೋದಕ್ಕೆ ಬಹಳ ಸಿಂಪಲ್ ಆಗಿ ಆ ಕಾಲದಲ್ಲಿ ಕೊಟ್ಟಿರೋದೇ ನಾನು ಮಾತಾಡ್ತಾ ಇದ್ದೀನೋ. ಅದನ್ನ ವೇದಾದ್ರಿ ಮಹರ್ಷಿ ಎಷ್ಟು ಸಿಂಪ್ಲಿಫೈಡ್ ಮಾಡಿದ್ದಾರೆ ಅಂತ ನೋಡುವಾಗ ನಿಮಗೆ ಆಶ್ಚರ್ಯವಾಗತ್ತೆ. ಸ್ಲೀಪ್ ಸ್ಟೇಟ್ ಅಂತಾರೆ, ನಿದ್ರೆ. ಡೀಪ್ ನಿದ್ರೆಗೆ ಹೋಗುವಾಗ ನೀವು ಇಲ್ಲ, ನಿಮ್ ದೇಹ ಇರಲ್ಲ, ಮನಸ್ಸಿರಲ್ಲ, ಯಾವುದು ಭಾವನೆನೂ ಇಲ್ಲ. ಸೊ ಈ ಸ್ಟೇಟ್ ಅಲ್ಲಿ ನಾವು ಒಂದು ರಿಹರ್ಸಲ್, ಡೆತ್, ಬದುಕು, ಸಾವು, ಇದು ಎರಡಕ್ಕೂ ರಿಹರ್ಸಲ್ಲು. ಯಾವುದಂದ್ರೆ ಡೀಪ್ ಸ್ಟೇಟ್ ಆಫ್ ಸ್ಲೀಪ್ ಅಂದೆ. ಯಾವತ್ತು ನಾವು ನಿದ್ರೆಗೆ ಹೋಗ್ಬಿಡ್ತೀವೋ ಎಲ್ಲನೂ ಮರಿತೀವಿ ಡೀಪ್ ಸ್ಟೇಟ್ ಅಲ್ಲಿ. ಅವತ್ತು ಡೆತ್ ಬಗ್ಗೆ ಜೀವವಾಗಿ ಬಾಳ್ತಾ ಇದ್ದೀವೋ. ಇಡೀ ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಜೀವನದಲ್ಲಿ ಯಾವುದು ಅಮೂಲ್ಯವಾಗಿರೋ ಒಂದು ವಸ್ತು ಅಂದು ಕೇಳುವಾಗ ಯಾರನ್ನ ಒಬ್ರು ಈಗ ಇದರಲ್ಲಿ ಸುಗಂಧಿ ಇದ್ದಾರೆ, ಅಲ್ಲ ನಿಮ್ಮ ಆರ್ಗನೈಸ್ ಮಾಡೋರೇ ಹೇಳ್ಬೋದು. ಜೀವನದಲ್ಲಿ ಯಾವುದು ಬಹಳ ಅಮೂಲ್ಯವಾಗಿರೋ ವಸ್ತು? ಯಾರನ್ನ ಒಬ್ರು ಉತ್ತರ ಕೊಡ್ಬೋದಮ್ಮ? ಪಲ್ಲವಿ ನೀವೇ ಹೇಳ್ಬೋದು. ಕೇಳ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ ಸರ್. ಹಲೋ, ಸರ್ ಕೇಳಿಸ್ತಾ ಇದೆ. ನೀವು ಒಬ್ರ ಯಾರಿಂದಾನ ಉತ್ತರ, ಯಾರನ್ನ ಒಬ್ರು ಇದಕ್ಕೆ ಉತ್ತರ ಕೊಡಿ. ನಮ್ಮ ಜೀವನದಲ್ಲಿ ಬಹಳ ಅಮೂಲ್ಯವಾಗಿರೋ ವಸ್ತು ಯಾವುದು? ಪ್ರಾಣ ಸರ್. ವೆರಿ ಗುಡ್. ಪ್ರಾಣ ಒಂದೇ ಅಮೂಲ್ಯವಾಗಿರೋದು. ಇದಕ್ಕೆ ನಮ್ ಅಮೂಲ್ಯವಾಗಿರೋ ವಸ್ತು ಪ್ರಪಂಚದಲ್ಲಿ ಇಲ್ಲ. ಈ ಪ್ರಾಣ ಇದ್ರೇನೆ ಈ ಪ್ರಪಂಚದಲ್ಲಿ ಎಲ್ಲಾ ವಸ್ತು ಅನುಭವಿಸಕ್ಕಾಗತ್ತೆ. ಆ ತರ ಇರುವಾಗ ಪ್ರಾಣವಾಗಿ ಬಾಳ್ತಾ ಇದೀವೋ, ಪ್ರಾಣದ ಬಗ್ಗೆ ಜ್ಞಾನ ಇಲ್ಲ. ಮನಸ್ಸಿಟ್ಕೊಂಡು ಬಾಳ್ತಾ ಇದೀವೋ, ಮನಸ್ಸು ಬಗ್ಗೆ ಜ್ಞಾನ ಇಲ್ಲ ಅಂದ್ರೆ ಜೀವನ ಹೆಂಗಿರತ್ತಮ್ಮ? ಇದನ್ನೇ ಮಾಂಡುಕ್ಯೋಪನಿಷತ್ತಿಂದ, ಅಷ್ಟವಕ್ರ ಗೀತದಿಂದ, ಅದರಲ್ಲಿ ಅಷ್ಟವಕ್ರ ಗೀತ ನೋಡಿ ಅವ್ರು ಏನ್ ಹೇಳಿದ್ದಾರೆ? ಐ ಆಮ್ ನಾಟ್ ದ ಬಾಡಿ, ನಾನು ದೇಹ ಅಲ್ಲ. ಐ ಆಮ್ ನಾಟ್ ದ ಮೈಂಡ್, ನಾನು ಮನಸ್ಸು ಅಲ್ಲ. ಐ ಆಮ್ ದ ಪ್ಯೂರ್ ಕಾನ್ಶಿಯಸ್ನೆಸ್. ಮಿರರ್ ತರ ಇರೋದು ಕಾನ್ಶಿಯಸ್ನೆಸ್, ಅರಿವೇ, ಆತ್ಮನೇ ನಾನು, ಆ ಅರಿವೇನೇ ನಾನು ಅಂದ್ಬಿಟ್ಟು ಎಲ್ಲರೂ ಅನುಭವಿಸೋದು ಹೇಳಿದ್ದಾರೆ. ಬಟ್ ನಮ್ಮ ಅರಿವಲ್ಲಿ ಅದು ಬಂದಿದೆ ಅಂದ್ರೆ ವೇದಾದ್ರಿ ಮಹರ್ಷಿ ಸಿಂಪ್ಲಿಫೈಡ್ ಮಾಡಿ ಇಷ್ಟು ಸೈನ್ಸ್ ಡೆವಲಪ್ ಆಗಿದೆ. ಡೆವಲಪ್ಮೆಂಟ್ ಆಫ್ ಸೈನ್ಸ್ ಇಲ್ಲಿಂದ ರಾಕೆಟ್ ಅಲ್ಲಿ ಎಷ್ಟೋ ಕ್ಷಣದಲ್ಲಿ ಎಷ್ಟೋ ಬೇರೆ ಮಂಡಲಕ್ಕೆ ಹೋಗ್ಬೋದು.
ಚಂದ್ರಮಂಡಲಕ್ಕೆ ಹೋಗ್ಬೋದು, ಈಗ ಮಾರ್ಸ್ಗೆ ಹೋಗ್ತಾರೆ. ಅದು ಫಿಸಿಕಲ್ ವರ್ಲ್ಡ್. ಟೋಟಲ್ ಸೈನ್ಸ್ ಇದುವರೆಗೆ ರೀಚ್ ಆಗಿರೋದು ಓನ್ಲಿ ಫಿಸಿಕಲ್ ವರ್ಲ್ಡ್. ಅದೇ ಮೆಟಫಿಸಿಕ್ಸ್ ಅಂತ ಹೇಳ್ತಾ ಇದೆ. ನಮ್ ಅಂತರಂಗ ಪರೀಕ್ಷೆಯಲ್ಲಿ ನಮ್ ಜೀವನದನ್ನ ಇಟ್ಕೊಂಡು ನಮ್ ಒಳಗಡೆ ಹೋಗೋದಕ್ಕೇನೆ ಐ ಆಮ್ ದ ಪ್ಯೂರ್ ಕಾನ್ಶಿಯಸ್ನೆಸ್ ಅಂದ್ಬಿಟ್ಟುನೆ ಜನಕ ಮಹಾರಾಜಕ್ಕೂ ಅಷ್ಟವಕರ್ಗೂ ಒಂದು ಕಾನ್ವರ್ಸೇಷನ್. ಆ ಕಾನ್ವರ್ಸೇಷನ್ ಅಲ್ಲಿನೂ ಅವರು ಅನುಭವಿಸೋದು ಹೇಳ್ತಾ ಇದ್ದಾರೆ. ಆ ಅನುಭವ ಎಲ್ಲರಿಗೂ ಪಡೆಯಕ್ಕಾಗತ್ತೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಏನಂದ್ರೆ, ಒಂದು ಕಾಲು ಕುದುರೆ ಮೇಲೆ ಹತ್ತದಕ್ಕೆ ಕಾಲಿಟ್ಬಿಟ್ಟು ಕುದುರೆ ಮೇಲೆ ಹತ್ತ ಸಮಯದಲ್ಲಿ ಜ್ಞಾನ ಪಡಿಬಹುದು. ಇದು ಹೇಳಿರೋ ಅನುಭವ ಮಾತ್ರ ಅಲ್ಲ, ಪಡೆದಿರೋರು ನೂರಾರು ಸಾವಿರ ಜನಗಳಿದ್ದಾರೆ. You can just get an enlightenment within fraction of second, but how many people are asking for it? ಎಷ್ಟು ಜನ ನಾವು ಕೇಳ್ತೀವಿ ನಾವು ಜೀವನ ಬಾಳುವಾಗ ಬದುಕಲ್ಲಿ ಒಂದು ದೊಡ್ಡ ವ್ಯಕ್ತಿ ಆಗ್ಬಿಟ್ರು, ನಾನು ಪ್ರೆಸಿಡೆಂಟು, ನಾನು ಪ್ರೈಮ್ ಮಿನಿಸ್ಟರು, ಇದಕ್ಕೆ ಮೇಲೆ ಅಲ್ಲಿ ರೀಚ್ ಆಗಿದ್ಮೇಲೆ ಏನ್ ಕೇಳ್ತಾರೆ? ಈ ತರ ನೀವು ಇನ್ ದ ಎವಲ್ಯೂಷನರಿ ಪ್ರೋಸೆಸ್ ಅಲ್ಲಿ ಪರಿಣಾಮದಲ್ಲಿ ಮಾನವನ್ ಬಂದು ಏನೇ ಪಡೆದುದನ್ನು ಕೊನೆಯಲ್ಲಿ ಪಡಿಬೇಕಾಗಿರೋ ಕ್ವಶ್ಚನ್ ಎನ್ಲೈಟ್ಮೆಂಟ್ನೇ ಕೇಳಿದ್ದಾರೆ. ನಾವು ಮಾತ್ರ ಅಲ್ಲ, ಇಲ್ಲಿ ಇರೋ ಎಲ್ಲಾ ರಿಲಿಜನು, ಎಲ್ಲಾ ಸ್ಪಿರಿಚುವಲ್ ಎನ್ಲೈಟೆಡ್ ಲೀಡರ್ಸು ಸ್ಪಿರಿಚುವಲ್ ಆಗಿ ಹೋಗ್ತಾರೆ. ನಾವೆಲ್ಲರೂ ಕೇಳೋದು ಇದು ಒಂದೇ ಕ್ವಶ್ಚನ್. ಸೊ ಇದರಲ್ಲಿ ವೇಕರ್ ಸ್ಟೇಟ್ ಆಗಿದ ತಕ್ಷಣ, ವೇಕರ್ ಸ್ಟೇಟ್ ಅಂದ್ರೆ ಬೆಳಗ್ಗೆ ನಾನು ಎಕ್ಸ್ಪೀರಿಯನ್ಸು, ಫಿಸಿಕಲ್ ಎಕ್ಸ್ಪೀರಿಯನ್ಸು, ನಾನು ಇಂಟ್ರಾಕ್ಟ್ ಮಾಡೋ ಪ್ರಪಂಚ, ಇದಕ್ಕೆ ಬದುಕೋದಕ್ಕೆ ಬೇಕಾಗಿದೆ. ಸೆಕೆಂಡ್ ಡ್ರೀಮ್ ಸ್ಟೇಟ್ ಅಂತಾರೆ. ಡ್ರೀಮ್ ಸ್ಟೇಟ್ ಅಲ್ಲಿ ಕನಸು, ಯಾವುದೆಲ್ಲ ಆಸೆಗಳು ನೆರವೇರಕ್ಕಾಗ್ಲಿಲ್ವೋ ಅದು ಬ್ರೈನ್ ಇಂದ ಲೀಕ್ ಆಗದೇನೆ ಕನಸು. ಅದು ಬೇಕಾಗಿದೆ. ಒಂದು ಮಾನವನಿಗೆ 8 ಸೈಕಲ್ಸ್ ಆಫ್ ಡ್ರೀಮ್ ಸ್ಟೇಟ್ ಬೇಕು ಅಂತಾರೆ. ಎಲ್ಲನೂ ಸತ್ತೋಗ್ಬಿಡ್ತಾರೆ. ಯಾವುದೋ ಪಡಿಬೇಕು ಅಂತ ಆಸೆ ಇತ್ತು, ಪಡಿಯಕ್ಕಾಗ್ಲಿಲ್ಲ, ಡ್ರೀಮ್ ಅಲ್ಲಿ ಅದವಾಗಿ ಆಗಿದ್ದೀರಾ ನೀವು. ಈ ತರ ಆಗೋದು ಡ್ರೀಮ್ ಸ್ಟೇಟ್. ಮೂರನೇದನ್ನೇ ಡೀಪ್ ಸ್ಲೀಪ್ ಸ್ಟೇಟ್ ಅಂತಾರೆ. ಹತ್ತಿರವಾಗಿ ಜ್ಞಾನ ಪಡೆಯೋದಕ್ಕೆ ಮಾಂಡುಕ್ಯ ಉಪನಿಷತ್ ಕೊಟ್ಟಿರೋದು ಸ್ವಾಮೀಜಿ ಇನ್ನ ಸಿಂಪ್ಲಿಫೈಡ್ ಮಾಡಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಡೀಪ್ ಸ್ಟೇಟ್ ಆಫ್ ಸ್ಲೀಪ್ ಅಲ್ಲಿ ಏನು ಕನಸೇ ಇಲ್ಲ, ಏನು ಭಾವನೆನೇ ಇಲ್ಲ, ಬಟ್ ಒಳಗಡೆ ನಡೀತಾ ಇರೋ ಎಲ್ಲಾ ಪರಿಣಾಮಗಳು ನಡೀತಾ ಇದೆ. ಹಾರ್ಟ್ ಬೀಟ್ ಆಗ್ತಾ ಇದೆ, ರಕ್ತ ಪಂಪ್ ಆಗ್ತಾ ಇದೆ, ಬ್ರೈನ್ ಅಲ್ಲಿ ಕರೆಂಟ್ ಸಿಗ್ತಾ ಇದೆ, ಏನೆಲ್ಲ ತಿಂದಿದಿರೋ ಅದು ಏಳು ತಾದುವಾಗಿ ಮಾರ್ಪಾಟ ಆಗ್ತಾ ಇದೆ, ಕಲ್ಮಶಗಳು ಬೆಳಗ್ಗೆ ತಳ್ಳೋದಕ್ಕೆ ರೆಡಿ ಮಾಡಿ ಇರ್ತಾ ಇದೆ. ಎಲ್ಲ ಕೆಲಸನು ಯಾವ್ದೋ ಒಂದು ಮಾಡರ್ನ್ ಸೈನ್ಸ್ ಅಲ್ಲಿ ಮಾಡಕ್ಕಾಗತ್ತಾ? ಇದಕ್ಕೆ ನೀವು ಇದನ್ನೇ ಕೇಳಬೇಕು. ಅದಕ್ಕೆ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಅಂದ್ಬಿಟ್ಟು ಮಾಡರ್ನ್ ಸೈನ್ಸು ವೆನ್ ಇಟ್ ಕಮ್ಸ್ ಟು ದ ಹ್ಯೂಮನ್ ಬೀಯಿಂಗ್ 5% ಬಂದಿಲ್ಲ, ಬಿಡಿ ಜಾಸ್ತಿ. ಈ ಪ್ರಪಂಚ ಬಗ್ಗೆ ಅರಿಯೋದು 1% ಇಲ್ಲ. ಬರೀ ಫಿಸಿಕಲ್ ವರ್ಲ್ಡ್ ಬಗ್ಗೆ ನಾವು ಡೆವಲಪ್ಮೆಂಟ್ ಮಾಡಿಬಿಟ್ಟಿದೀವಿ. ಪುನಃ ನಮ್ ಇನ್ನರ್ ವರ್ಲ್ಡ್ ಅಲ್ಲಿ ಈ ಜೀವದ ಬಗ್ಗೆ, ಈ ಜ್ಞಾನದ ಬಗ್ಗೆ, ಈ ಕಾನ್ಶಿಯಸ್ ಬಗ್ಗೆ, ಈ ವಿಶ್ವ ಪೂರ್ತಿಯ ವಿಶ್ವಕಾಂತದ ಬಗ್ಗೆ, ಒಳಗಡೆ ಜೀವಕಾಂತದ ಬಗ್ಗೆ ನಾವು ಅರಿಯಕ್ಕಾಗ್ಲಿಲ್ಲ. ಯಾಕಂದ್ರೆ ಹಳೆ ಕಾಲದಲ್ಲಿ ಎಲ್ಲಾ ಮಹಾನ್ಗಳು ಪಡೆದಿರೋದು ಹೇಳಕ್ಕೆ ಸಾಧ್ಯ ಆಗ್ಲಿಲ್ಲ. ಕಥೆ ರೂಪದಲ್ಲಿ, ಯಾವುದೋ ತತ್ವ ರೂಪದಲ್ಲಿ ಹೇಳ್ಕೊಟ್ಟು ಹೋಗಿದ್ದಾರೆ. ಅವರು ಅನುಭವ ಪಟ್ಟಿದ್ದಾರೆ. ನಮ್ಮ ಅನುಭವ ಆಗಿದೆ ಅಂದ್ರೆ ಇಲ್ಲ. ಬಟ್ ಇಲ್ಲಿ ಇವತ್ತು ಈ ಕ್ಷಣದಲ್ಲಿ ಅವೇಕನ್ ಸ್ಟೇಟ್ ಅಂದ್ರೆ ನೋ ಮೈಂಡ್ ಸ್ಟೇಟ್, 4th ಸ್ಟೇಟ್. ಅದು ಒಂದು ವೇಕ್ ಸ್ಟೇಟ್, ದೇಹ ಅಂದ್ರೆ ಮನಸ್ಸು ಬುದ್ಧಿ. 2ನೇ ಸ್ಟೇಟ್ ಸ್ಲೀಪ್ ಸ್ಟೇಟ್ ಅಂದ್ರೆ ನಿದ್ರೆ. 3ನೇ ಸ್ಟೇಟ್ ಡ್ರೀಮ್ ಸ್ಟೇಟ್ ಅಂದ್ರೆ ಕನಸು. 4ನೇದು ಅವೇಕನ್ ಸ್ಟೇಟ್ ಅಂದ್ರೆ ನೋ ಮೈಂಡ್, ಮನಸ್ಸೇ ಇಲ್ಲದ ಸ್ಥಿತಿ, ಭಾವನೆನೇ ಇಲ್ಲದ ಸ್ಥಿತಿ. ಬಟ್ ಇಲ್ಲಿ ವೇದಾದ್ರಿ ಮಹರ್ಷಿ ಭಾವನೆಗೂ ಒಂದು ಫ್ರೀಕ್ವೆನ್ಸಿ ಕಡಿಮೆ ಮಾಡಿದ್ರೆ ಎಂತ ಭಾವನೆಗಳೇ ಚೇಂಜ್ ಮಾಡಕ್ಕಾಗತ್ತೆ ಅಂದ್ಬಿಟ್ಟು ಮಾಡಿಕೊಟ್ಟಿದಾರಲ್ವಾ, ಅದ್ರ ಬಗ್ಗೆ ಈಗ ಸ್ವಲ್ಪ ನೋಡೋಣ. ಈಗ ಜೀವನದಲ್ಲಿ ಯಾವುದು ಅಮೂಲ್ಯವಾಗಿರೋದು ಅಂತ ಕೇಳುವಾಗ ಅದು ಎಲ್ಲರಿಗೂ ಗೊತ್ತಿದೆ. ಈ ಕೊರೋನಾ ಟೈಮಲ್ಲಿ ಇಡೀ ಪ್ರಪಂಚನೇ ಜೀವನ ಕಾಪಾಡಿಸೋದಕ್ಕೆ
ಎಷ್ಟೆಲ್ಲ ಕೋಟಿ ಸಂಪಾದನೆ ಮಾಡಿದ್ರೋ ಅಷ್ಟನ್ನು ಸ್ಪೆಂಡ್ ಮಾಡಿ ಜೀವನ. ಬಟ್ ಇಷ್ಟುವರೆಗೆ ಆ ಜೀವನ ಬಗ್ಗೆ ಎಷ್ಟು ಜನ ಚಿಂತನೆ ಮಾಡಿದ್ದಾರೆ? ಈ ಜೀವನ ಕಾಪಾಡಿಸಿ ಇರೋದವರೆಗೆ ಮುಕ್ತಿ ಪಡಿಬೇಕು ಅಂತ ಹೇಳೋದು ಬಹಳ ಸಾಧಾರಣವಾಗಿ ವಿಷಯ, ಬಹಳ ಸಾಧಾರಣ. ದಟ್ ಈಸ್ ಯುವರ್ ಫಂಡಮೆಂಟಲ್. ಮಾನವನಾಗಿ ಹುಟ್ಟಿರೋದೆಲ್ಲ ಜೀವನ ಇರೋದ್ರಿಂದ. ಯಾವುದೋ ಊಟ ತಿಂತೀವೋ ಆ ಊಟ ತಿನ್ನದೇ ಈ ದೇಹ ಕಟ್ಟತ್ತೆ. ಒಂದು ಬ್ರೆಡ್ ತಿನ್ಬಿಟ್ರು ದೇಹ ಕಟ್ಟತ್ತೆ, ಸಾಂಬಾರ್ ಇಡ್ಲಿ ತಿನ್ನದ್ರು ಕಟ್ಟತ್ತೆ, ನಾನ್ ವೆಜ್ ತಿಂದ್ರು ಕಟ್ಟತ್ತೆ. ಇಷ್ಟುನು ಈ ದೇಹ ಕಟ್ಟ ಅರಿವು ಒಳಗಡೆ ಇರುವಾಗ ಈ ಒಳಗಡೆ ನಡೀತಾ ಇರೋ ಘಟನೆಗಳಲ್ಲಿ ಜೀವ ಹೆಂಗೆ ವರ್ಕ್ ಆಗತ್ತೆ, ಅದು ಮನಸ್ಸು ಹೆಂಗೆ ಪರಿವರ್ತನೆ ಆಗಿದೆ. ಆ ಮನಸ್ಸು ಹೈ ಫ್ರೀಕ್ವೆನ್ಸಿಯಲ್ಲಿ ಇರುವಾಗ ನಮ್ಗೆ ಜಾಗೃತ ನೆಲೆ ಇರಕ್ಕಾಗಲ್ಲ. ಆ ಮನಸ್ಸಿನ ಕಡಿಮೆ ತರುವಾಗ ಜಾಗೃತ ನೆಲೆಯಲ್ಲಿ ಅವೇರ್ನೆಸ್ ಸ್ಟೇಟ್ ಆಗತ್ತೆ. ಆ ಅವೇರ್ನೆಸ್ ಸ್ಟೇಟ್ ಆಗದೆ ಬಹಳ ಇಯಲ್ಬಾಗಿ ಅಂತಾರೆ ಸ್ವಾಮೀಜಿ. ಇಯಲ್ಬ್ ಅಂದ್ರೆ ಬಹಳ ಸಿಂಪಲ್. ಅದು ಸ್ವಾಮೀಜಿ ಒಂದು 40 ವರ್ಷ ಕಷ್ಟಪಟ್ಟು ಕ್ರಿಯೆಗಳು ಮಾಡಿ ತಾನು ಅನುಭವಿಸೋದು ಕೊಟ್ಬಿಟ್ರು. ನಮಕ್ಕೆ ಅಷ್ಟು ಕಷ್ಟಪಡೋ ಅವಶ್ಯಕತೆ ಇದೆಯಾ ಅಂದ್ರೆ ಇಲ್ಲ. ಬುದ್ಧರು ಎಷ್ಟೋ ವರ್ಷ ಎಲ್ಲಾನು ಮನೆ ಬಿಟ್ಟು, ಹೆಂಡತಿನೇ ಬಿಟ್ಟು, ಮಕ್ಕಳನ್ನ ಬಿಟ್ಟು, ರಾಜನೇ ಬಿಟ್ಟು ಬಂದು ಎಷ್ಟೋ ವರ್ಷ ಆಗಿದ್ಮೇಲೆ ಅವ್ರಿಗೆ ಸಿಕ್ಕಿದೆ. ಅದೇ ತರ ಎಷ್ಟೋ ಮಹಾನ್ಗಳು ಪಡೆದಿದ್ದಾರೆ. ಆ ವೇಕ್ ಸ್ಟೇಟ್ ಇಂದ ಅವರು ಆ ವೇಕ್ ಸ್ಟೇಟ್ ಅಲ್ಲಿ ಇದ್ರು, ಅವರು ಆ ಡ್ರೀಮ್ ಸ್ಟೇಟ್ ಅಲ್ಲಿ ಇದ್ರು, ಅವರು ಆ ಸ್ಲೀಪ್ ಸ್ಟೇಟ್ ಅಲ್ಲಿ ಇದ್ರು. ಅವೇಕನ್ ಸ್ಟೇಟ್ ಬಂದದ ಮೇಲೆ ನಾನ್ ಏನ್ ಪಡ್ತಿದ್ದೀನೋ ಅದು ಇಡೀ ಪ್ರಪಂಚದಲ್ಲಿ ಒಂದೊಂದು ಜೀವ ಪಡಿಬೇಕು. ಒಂದೊಂದು ಜೀವ, ಬರೀ ಮಾನವನ್ ಮಾತ್ರ ಅಲ್ಲ, 6ನೇ ಅರಿವು ಮಾನವನ್ ಮಾತ್ರ ಇಲ್ಲ. ಸ್ವಾಮೀಜಿ ಇನ್ನೊಂದು ಗುರು ಒಳ್ಳೆಲಾರು ಏನ್ ಹೇಳಿದ್ರು, ಎಲ್ಲಾ ಜೀವರಾಶಿಗಳಿಗೂ ಅದು ಪಡಿಬೇಕು, ಎಲ್ಲಾ ಜೀವರಾಶಿಗಳಿಗೂ ಅದು ಸಿಕ್ಕಬೇಕು. ಬಟ್ ಅಲ್ಲಿ ಆ ಅರಿವು 1ನೇ ಅರಿವು ಇರೋದು 1ನೇ ಅರಿವು ಮಾತ್ರ ಮಾಡತ್ತೆ. ಒಂದು ಹೂ ಬರುತ್ತೆ, ಆ ಹೂವಲ್ಲಿ ವಾಸನೆ ಬರುತ್ತೆ. ಆ ವಾಸನೆ ಬಂದು ಯಾವತ್ತನ ಅದು ಹೇಳತ್ತ, ರವೀಂದ್ರನ್ ಹಾಕಿರೋದು ಅದಕ್ಕೆ ಬರೀ ರವೀಂದ್ರಗೆ ಮಾತ್ರ ವಾಸನೆ ಕೊಡ್ಬೇಕಂದ್ಬಿಟ್ಟು ಇಲ್ಲ. ಇದೇ ತರ ಜೀವರಾಶಿಗಳು ಯಾವುದೇ ಆಗ್ಲಿ, ನಮ್ಮಲ್ಲಿ ಇರೋ ಎಲ್ಲಾ ಜೀವರಾಶಿಗಳು, ಎರ್ತ್, ವಾಟರು, ಸ್ಕೈಯು, ಟ್ರೀಯು, ಎರ್ತ್ ವಾಮು, ಇದರಲ್ಲಿ ಎಲ್ಲ ಇರೋದನ್ನೇ ಅದು ಹುಟ್ಟತ್ತೆ, ಅದು ಕ್ರಿಯೆಗಳು ಮಾಡತ್ತೆ, ಬಿಟ್ಟು ಹೋಗುತ್ತೆ, ಬೇರೆ ಚಿಂತನೆನೇ ಇಲ್ಲ. ಬಟ್ 6ನೇ ಅರಿವರ ಮಾನವನ್ ಮಾತ್ರನೇ ತನ್ನೇ ಹರಿದುಕೊಂಡು, ತನ್ನ ಒಳಗಡೆ ಜೀವನ ಹರಿದುಕೊಂಡು, ತನ್ನ ಒಳಗಡೆ ಮನಸ್ಸನ್ನ ಹರಿದುಕೊಂಡು, ತನ್ನನ್ನೇ ಹರಿದು ನನ್ನ ದೇಹನೂ ಹರಿದುಕೊಂಡು ಬೇರೊಬ್ಬರಿಗೆ ನೋವು ಕೊಡಕ್ ಕೂಡ ಪರಿಸ್ಥಿತಿ ಬರ್ಕೂಡುದು ಅಂದ್ಬಿಟ್ಟಿನೇ. ದಟ್ ಈಸ್ ದ ಫೈನಲ್ ಅಚೀವ್ಮೆಂಟ್ ಅವರ್ ವಳ್ಳಲಾರ್ ಹಸ್ ಅಚೀವ್ಡ್. ವಳ್ಳಲಾರ್ ಹೇಳಿರೋದು ಅದೇ, ಅರುಟ್ ಪೆರುಂ ಜೋದಿ ತನಿ ಪೆರುಂ ಕರುಣೈ. ಅದನ್ನೇ ವೇದಾದ್ರಿ ಮಹರ್ಷಿ ಟೋಟಲ್ ಭಗವದ್ಗೀತೆನು ಮಾಂಡವಿಕ ಉಪನಿಷತ್ನ 2 ವರ್ಡಲ್ಲಿ ಕೊಟ್ಬಿಟ್ರು. ನಾನು ನನ್ನ ಜೀವನದಲ್ಲಿ ಯಾರೊಬ್ರು ದೇಹಕ್ಕೋ ಮನಸ್ಸಕ್ಕೋ ದುಃಖವನ್ನು ಕೊಡಲ್ಲ, ದುಃಖದಲ್ಲಿ ನರಳುವುದಕ್ಕೆ ನನ್ನ ಕೈಯಾಲ ಹಣ ಸಹಾಯ ಮಾಡ್ತೀನಿ. ಇದು ಬರ್ಬೇಕಂದ್ರೇನೆ ಮುಕ್ತಿ ಅಂದ್ ಹೇಳೋದು. ಆ ಮುಕ್ತಿ ಅಂದ್ ಹೇಳೋದು ಜೀವವಾಗಿ ಇರುವಾಗ, ಅದು ಸಾಧಾರಣವಾಗಿರೋ ಮಾನವನಿಗೆ ಮಾತ್ರ ಪಡೆಯಕ್ಕಾಗತ್ತೆ ಅಂದ್ಬಿಟ್ಟನೆ ಅನುಭವದಲ್ಲಿ ಆ ಕಾಲದಲ್ಲಿ. ಬಟ್ ಎಷ್ಟು ಜನ ಅದನ್ನ ಕೇಳಿದ್ದಾರೆ, ನನಗೆ ಮುಕ್ತಿ ಬೇಕು, ನಾನು ದೇವರು ಪಡಿಬೇಕು, ನಾನು ಐ ಹ್ಯಾವ್ ಟು ಗೆಟ್ ಎನ್ಲೈಟ್ಮೆಂಟ್ ಅಂದ್ಬಿಟ್ಟು ಕೇಳೋರು ಕಡಿಮೆ. ಅದಕ್ಕೆ ಕಾರಣ ಏನಂದ್ರೆ ತುಂಬಾ ಕಷ್ಟವಾದ ವಸ್ತು ಅಂದ್ಬಿಟ್ಟು ನಮ್ ಸ್ಕ್ರಿಪ್ಚರ್ಸು, ನಮ್ ರಿಲಿಜನ್ಸು, ನಮ್ ಬಂದಿರೋ ಎಲ್ಲಾ ಪ್ರಪಂಚದಲ್ಲಿ ಎಲ್ಲಾ ರಿಲಿಜನು ಆ ತರ ಭಾವನೆ ಹಾಕ್ಬಿಟ್ರು ನಮ್ಗೆ. ಭಕ್ತಿ ಮಾರ್ಗ ಆಗ್ಲಿ, ಭಕ್ತಿ ಮಾರ್ಗದಲ್ಲಿನೂ ಪಡೆದಿದ್ದಾರೆ. ಬಟ್ ಎಷ್ಟು ಪರ್ಸೆಂಟು? ಕರ್ಮ ಮಾರ್ಗದಲ್ಲಿ ಪಡೆದಿದ್ದಾರೆ ಎಷ್ಟು ಪರ್ಸೆಂಟು? ಅದಕ್ಕೇನೆ ಚಾನ್ಸಸ್ ಜಾಸ್ತಿ ಇದೆ. ಆ ಜ್ಞಾನ ಪಡಿಬೇಕು ಅಂದ್ಬಿಟ್ಟನೆ ಎನ್ಲೈಟ್ಮೆಂಟ್ ಇಸ್ ನಾಟ್ ಅನ್ ಅಚೀವ್ಮೆಂಟ್ ಅಟ್ ಆಲ್, ಇಟ್ ಈಸ್ ಯುವರ್ ಬರ್ತ್ ರೈಟ್. ಮಾನವನಾಗಿ ಹುಟ್ಟಿರೋರ್ಗೂ ಒಬ್ಬೊಬ್ರಿಗೂ ಅದು ಬರ್ತ್ ರೈಟ್. ಹೆಂಗೆ ಜೀವ ತಗೊಳ್ತೀವೋ, ಹೆಂಗೆ ಜೀವ ಬಿಡ್ತೀವೋ, ಆ ಜೀವದ ಬಗ್ಗೆ ಪ್ರಜ್ಞೆ ಬಂದ್ಬಿಟ್ರೆ ಸಾಕು. ಇಲ್ಲಿ ನೋಡಿ, ನಮ್ ಹಳೆ ಕಾಲದಲ್ಲಿ ಯೋಗದಲ್ಲಿ 8 ಮಾರ್ಗ ಕೊಟ್ಟಿದ್ರು ಪತಂಜಲಿ ಅವರು. 4 ಈ ದೇಹಕ್ಕೆ, 4 ಈ ಮನಸ್ಸಿಗೆ. ಲಾಸ್ಟ್ ಅಲ್ಲಿ ಮನಸ್ಸಿನ ಬಗ್ಗೆ ಮಾತಾಡುವಾಗನೇ
ಮುಕ್ತಿ ಪಡೆಯೋದು ನೋ ಮೈಂಡ್ ಸ್ಟೇಟ್ ಅಂದ್ಬಿಟ್ಟು ಕೊನೆಯಲ್ಲಿ ಅವರು 4 ಅಂಶದಲ್ಲಿ ಅದು ಮನಸ್ಸಿಗೆ ಕೊಟ್ರು. ಅದರಲ್ಲೂ ಏನ್ ಹೇಳಿದ್ರು, ನೀವು ಮುಕ್ತಿ ಪಡಿಬೇಕಂದ್ರೆ, ದೇವರ ಪಡಿಬೇಕಂದ್ರೆ ಒತ್ಕೊಂಡು ಕರ್ಮಗಳೆಲ್ಲ ಡಿಲೀಟ್ ಮಾಡಿ ಎಷ್ಟು ಜನ್ಮ ಪಡೆದಿದೀವೋ ಅಷ್ಟು ಜನ್ಮ ತಿರುಗಿ ಹುಟ್ಟಿ ಕಲಿಬೇಕು ಅಂತ ಇತ್ತು. ಬಟ್ ವೇದಾದ್ರಿಯಲ್ಲಿ ಅದು ಇಲ್ಲ. ಏನಂದ್ರೆ ಈ 8 ಅಂಶನೂ ವೇದಾದ್ರಿ ಮಹರ್ಷಿ ಸಿಂಪ್ಲಿಫೈಡ್ ಕುಂಡಲಿ ಯೋಗ ಅಂತ ಕೊಟ್ಬಿಟ್ರು. ಸಿಂಪ್ಲಿಫೈಡ್ ಕುಂಡಲಿ ಯೋಗ ಅಂದ್ರೆ ಹಳೆ ಕಾಲದಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ನಡ್ಕೊಂಡು ಹೋಗ್ಬೇಕು, ಅಲ್ಲ ಗಾಡಿಯಲ್ಲಿ ಹೋಗ್ಬೇಕು, ಯಾವ್ದ್ಯಾವ್ದೋ ಪರಿಣಾಮ ಆಯ್ತು. ಕೊನೆಯಲ್ಲಿ ಈಗ ಕಾರ್ ಬಂದ್ಬಿಟ್ಟಿದೆ, 200 ಕಿಲೋಮೀಟರ್ ಅಲ್ಲಿ ಹೋಗ್ಬೋದು, ರಾಕೆಟ್ ಅಲ್ಲಿ ಎಷ್ಟೋ ಕಿಲೋಮೀಟರ್ ಹೋಗ್ಬೋದು, ಮೆಟೀರಿಯಲ್ ಸೈನ್ಸ್ ಅಲ್ಲಿ. ಬಟ್ ಒಳಗಡೆ ಹೋಗೋದಕ್ಕೆ ಅವ್ರು ಹೋಗಿರೋದನ್ನೇ ವೇದಾದ್ರಿ ಮಹರ್ಷಿ ತಾನ್ ಪಡೆದಿರೋ ಜ್ಞಾನ ಎಲ್ಲಾರು ಪಡಿಬೇಕಂದೇನೆ ಬ್ರಹ್ಮಜ್ಞಾನ ಎಲ್ಲಾರ್ಗೂ ಕೊಡ್ಬೇಕಂದ್ಬಿಟ್ರೆ ಸಿಂಪ್ಲಿಫೈಡ್ ಮಾಡಿರೋದು. ಇದಕ್ಕಿನ ಸಿಂಪ್ಲಿಫೈಡ್ ಮಾಡೋದಕ್ಕೆ ಒಂದು ದಾರಿ ಪ್ರಬಂಧದಲ್ಲಿ ಇದೆಯಾ ಅಂದ್ರೆ ಇಲ್ಲ. ಕಾರಣ ಏನು, ಈ 8 ಅಂಶಗಳನ್ನೇ ನಮ್ಮಲ್ಲಿ ಧ್ಯಾನ ಕೊಡುವಾಗ ಮೂಲಾಧಾರದಿಂದ ತಟ್ಟಿ ಆಗ್ನೇಯದಲ್ಲಿ ಬಂದು ಬಿಟ್ಟು ಅದನ್ನ ದುರ್ಯಕ್ಕೆ ತಗೊಂಡು ಬಂದು ದುರ್ಯದಿಂದ ದುರ್ಯಾಧಾರಕ್ಕೆ ಹೋಗೋದಕ್ಕೇನು ಚಾನ್ಸು ಸ್ವಾಮೀಜಿ ಕೊಟ್ಟಿರೋದು ಮಾತ್ರ ಅಲ್ಲ, ಇದು ಯಾಕೆ ಆಗ್ಲಿಲ್ಲ ಅಂತರಂಗ ಪರೀಕ್ಷೆಯಲ್ಲಿ ಏನು ಪಡೆಯಕ್ಕಾಗತ್ತೆ ಅಂದ್ಬಿಟ್ಟು ಅದನ್ನೂ ಸಿಂಪ್ಲಿಫೈಡ್ ಮಾಡಿ ಅಷ್ಟು ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ ಇದು ಯಾವುದು ಅಲ್ಲ, ತಂತ್ರ ಯೋಗ, ತಾಂತ್ರಿಕ ಯೋಗ. ಸ್ವಾಮೀಜಿ ಗುರುವೇ ಒಂದು ತಂತ್ರ ಯೋಗಿ. ಅವರಿಂದ ಅವ್ರು ಏನ್ ಪಡೆದಿದ್ರು, ಯಾವ್ದು ಸೀಕ್ರೆಟ್, ಎಲ್ಲಾ ಮಹಾನ್ಗಳು ಕೆಲವು ಸೀಕ್ರೆಟ್ ಇಟ್ಕೊಂಡ್ರು. ಬಟ್ ವೇದಾದ್ರಿ ಮಹರ್ಷಿ ಮಾತ್ರ ಒಂದು ಸೀಕ್ರೆಟ್ನು ಇಡೀ ಜೀವನಕ್ಕೆ ಹೇಗೆ ಸೈಂಟಿಫಿಕಲ್ ಆಗಿ ಡೆವಲಪ್ ಮಾಡಕ್ಕಾಗತ್ತೆ ಅಂದ್ಬಿಟ್ಟು, ಯಾಕಂದ್ರೆ ನಾವು 21st ಸೆಂಚುರಿಯಲ್ಲಿ ಸೈನ್ಸ್ ಡೆವಲಪ್ ಆಗಿರೋ ಕಾಲದಲ್ಲಿ ಬಾಳ್ತಾ ಇದೀವಿ. ಈ ಕಾಲಕ್ಕೆ ತಕ್ಕನೆ ವಿಜ್ಞಾನಂ ಮೆಯ್ஞானம். ವಿಜ್ಞಾನಂ ಅಂದ್ರೆ ಸೈನ್ಸ್, ಮಾಡರ್ನ್ ಸೈನ್ಸ್ ಅಲ್ಲ. ಮಾಡರ್ನ್ ಸೈನ್ಸ್ ಇಸ್ ವೆರಿ 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 ಲಿಮಿಟೆಡ್ ಫಾರ್ ಫಿಸಿಕಲ್. ಬಟ್ ಏನ್ಷಿಯಂಟ್ ಸೈನ್ಸ್ ಮೆಯ್ಪೊರುಳ್ ವಿಳக்கம், ಸತ್ಯ ಹೇಳೋದು ಒಂದೇ. ಆ ಸತ್ಯಕ್ಕೆ ಒಳಗಡೆ ಹೆಂಗೆ ಹೋಗೋದು ಅಂದ್ಬಿಟ್ಟು ಬಹಳ ಸಿಂಪ್ಲಿಫೈಡ್ ಮಾಡಿ ತಂತ್ರ ಯೋಗ ಮಾಡಿ ಅದನ್ನ ಸಿಂಪ್ಲಿಫೈಡ್ ಕುಂಡಲಿ ಯೋಗ ಅಂದ್ಕೊಟ್ಟು ಯಾವ್ದನ್ನ ಒಂದು ಅಂಶ ಬಿಟ್ಟಿದ್ದಾರೆ ಅಂದ್ರೆ ಇಲ್ಲ. ಅವರು ಪಡೆದಿರೋದಕ್ಕೆ ಎಷ್ಟೋ ಕಾಲ ಆಗಿರ್ಬೋದು, ಬಟ್ ನಾವು ಪಡೆಯೋದಕ್ಕೆ ಅಷ್ಟು ಕಾಲ ಬೇಕಾಗಿಲ್ಲ. ಸೊ ಈಸ್ ಎನ್ಲೈಟ್ಮೆಂಟ್ ಅಂಡ್ ಅಚೀವ್ಮೆಂಟ್ ಅಂದ್ರೆ ನೋ, ಇಟ್ ಈಸ್ ನಾಟ್ ಅನ್ ಅಚೀವ್ಮೆಂಟ್, ಇಟ್ ಈಸ್ ಯುವರ್ ಬೀಯಿಂಗ್. ನೀವು ಹುಟ್ಟುವಾಗನೇ ಅದುವಾಗಿ ಹುಟ್ಟುತ್ತೀವಿ. ಒಂದು ಮಗು ಹುಟ್ಟುವಾಗ ಅದೇ ಪ್ರಜ್ಞೆಯಿಂದ ಹುಟ್ಟುತ್ತಾ ಇದೀವಿ. ಬಟ್ ಸಮಾಜ, ಪ್ಯಾರೆಂಟ್ಸು, ನಾವು ಹೊರಗಡೆ ಏನೆಲ್ಲ ಉಟ್ಕೊಂಡು ತಗೊಂಡು ಬಂದಿದೀವೋ ಆ ಸಮಾಜದಲ್ಲಿ ಇಂಪ್ರೆನ್ಸ್ ಪ್ರಕಾರನೇ ಬಾಳ್ತಾ ಇದೀವಿ. ಅದಿಂದನೇ ಪ್ರಾಬ್ಲಮ್. ಸೊ ಅದಿಂದನೇ ಸ್ಕೂಲ್ಸ್ ಎಜುಕೇಶನ್ ಆಗ್ಲಿ, ಕಾಲೇಜ್ ಎಜುಕೇಶನ್ ಆಗ್ಲಿ, ಯೂನಿವರ್ಸಿಟೀಸ್ ಎಜುಕೇಶನ್ ಆಗ್ಲಿ, 3 ಡಿಗ್ರಿ 4 ಡಿಗ್ರಿ 10 ಡಿಗ್ರಿ ಆಗ್ಲಿ, ಎಷ್ಟು ಡಾಕ್ಟರ್ಗಳು ಡಿಗ್ರಿ ಪಡೀಲಿ, ಇಷ್ಟು ಪಡೆದ್ರು ಜ್ಞಾನ ಪಡೀಲಿಲ್ಲ ಅಂದ್ರೆ ಏನಾಯ್ತು? ನೀವು ನೋಡಿ, ಇಡೀ ಪ್ರಬಂಧದಲ್ಲಿ ಕ್ರಿಮಿನಲ್ಸು ಕ್ರೈಮ್ ಆಗ್ತಾ ಇರೋದು ಯಾವ್ದಿಂದ ಅಂದ್ರೇನೆ ತುಂಬಾ ಹೈಲಿ ಎಜುಕೇಟೆಡ್ ಇಂದ. ಯಾಕೆ? ಅವ್ರು ಇಂಟೆಲೆಕ್ಚುಯಲಿ ಯೂಸ್ ಮಾಡಿಕೊಂಡು ಈ ಸರ್ವೈವಲ್ಕೆಲ್ಲ ಏನ್ ಬೇಕೋ ಅದನ್ನೇ ಹುಡುಕ್ತಾರೆ. ಪುನಃ ತನ್ನ ಒಳಗಡೆ ಹೋಗಿ ಈ ದೇವರೇ ಪಡಿಬೇಕು, ಮುಕ್ತಿ ಪಡಿಬೇಕು ಎಂದು ಕೇಳೋರು ಬಹಳ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಅದಕ್ಕೆ ಸೈನ್ಸ್ ಅಲ್ಲಿ ಯಾವುದು ವಿಜ್ಞಾನ ಇಲ್ಲ. ಬಟ್ ವೇದಾದ್ರಿ ವಿಜ್ಞಾನದಲ್ಲಿ ಪರಿಪೂರ್ಣವಾಗಿ ಪಡೆಯೋದಕ್ಕೆ ಎಲ್ಲ ಅಂಶಗಳು ಕೊಟ್ಟಿದಾರ ಅಂದ್ಬಿಟ್ಟು ನೀವು ನೋಡಿ, ದಯವಿಟ್ಟು ನೋಡಿ. ಅದಕ್ಕೆ ಆಗ್ಲಿಲ್ಲ. ವೇದಗಳಾಗ್ಲಿ, ಉಪನಿಷತ್ ಆಗ್ಲಿ, ಬ್ರಹ್ಮಸೂತ್ರ ಆಗ್ಲಿ, ಭಗವದ್ಗೀತಾ ಆಗ್ಲಿ, ಅಲ್ಲ ಅದರ್ ವರ್ಲ್ಡ್ ರಿಲಿಜನ್ ಆಗ್ಲಿ, ಎಲ್ಲ ಹೇಳೋದು ಇದೇನೆ. ಬಟ್ ಇದುವರೆಗೆ ಏನ್ ಮಾಡ್ತಾ ಇದ್ದೀವಿ ನಾವು? ವೆರಿ ಸಿಂಬಾಲಿಕ್ ಆಗಿ
ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮತ್ತೆ ಮ್ಯೂಟ್ ಆಗೋಯ್ತು ಸರ್. ಆಯ್ತಾ? ಓಕೆ ಸರ್, ಸ್ಟಾರ್ಟ್ ಮಾಡಿ ಸರ್. ಸೊ ಪ್ರಿಯ ಸ್ನೇಹಿತರೆ, ವೈ ಇಟ್ ಇಸ್ ನಾಟ್ ಹ್ಯಾಪನ್, ಯಾಕೆ ಆಗಲಿಲ್ಲ? ನಾವೆಲ್ಲ ವೇಕರ್ ಸ್ಟೇಟ್ ಅಲ್ಲಿ ಇದ್ದೀವಿ. ವೇಕರ್ ಸ್ಟೇಟ್ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾನ್ ಬೇರೆ, ಪ್ರಪಂಚ ಬೇರೆ, ನಾನ್ ಬೇರೆ, ಎಂತಿ ಬೇರೆ, ನಾನ್ ಬೇರೆ, ಮಕ್ಕಳು ಬೇರೆ, ನಾನ್ ಬೇರೆ, ಕೆಲಸ ಬೇರೆ. ಅದು ಬರೀ 4 ಅಂಶ ಪಡೆಯೋದಕ್ಕೆ ಆಗತ್ತೆ. ಯಾವ ಅಂಶ? ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ. ಅದು ಬೇಕು. ಪ್ರಪಂಚದಲ್ಲಿ ಬಾಳುವಾಗ ಇದೆಲ್ಲ ಬೇಕಾಗಿದೆ, ಅದು ಯಾವುದೂ ತಪ್ಪಿಲ್ಲ. ಬಟ್ ಅವೇಕನ್ ಸ್ಟೇಟ್ ಅಂದ್ರೆ ಜಾಗೃತ ನೆಲೆ ಸ್ಟೇಟ್ ಅಲ್ಲಿ ಹೋಗೋದಕ್ಕೆ ಎಲ್ಲರಿಗೂ ಸಾಧ್ಯ. ಅದಕ್ಕೆ ದಾರಿ ಇಷ್ಟು ಸಿಂಪಲ್ ಆಗಿ ಇದುವರೆಗೆ ಯಾರು ಕೊಟ್ಟಿಲ್ಲ. ಬಟ್ ವೇದಾದ್ರಿ ಮಹರ್ಷಿ ಅವರು ನಮಗೆ ಆ ದಾರಿನೇ ಸಿಂಪ್ಲಿಫೈಡ್ ಕುಂಡಲಿ ಯೋಗ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಆ ಸ್ಟೇಟೇ ಧೂರಿಯಂ ಆರ್ ಪ್ಯೂರ್ ಕಾನ್ಶಿಯಸ್ನೆಸ್, ಶಿವ ಆರ್ ಬ್ಲಿಸ್ಫುಲ್ ಸ್ಟೇಟ್, ಸೈಲೆನ್ಸ್, ಪರಮಾನಂದ, ನಿತ್ಯಾನಂದ, ಈ ತರ ಎಲ್ಲಾನು ಕೊಟ್ಟಿದ್ದಾರೆ. ಸೊ ಆ ತರ ಪರಿಪೂರ್ಣತೆ ಪಡಿಬೇಕಂದ್ರೆ, ಪರಿಪೂರ್ಣ ಪಡೆಯದೆ ಮಾನವ ಒಂದು ಗೋಲ್. ಈಗ ಯಾರನ್ನ ಹೋಗಿ ನೀವು ಕೇಳಿ, ವಾಟ್ ಈಸ್ ಯುವರ್ ಗೋಲ್? ನಾನು ಜೀವನದಲ್ಲಿ ಇದಾಗಬೇಕು. ಜೀವನೇ ಇಲ್ಲ ಅಂದ್ರೆ ಯಾವ್ದಾಗ್ತೀರಾ ರೀ? ಜೀವನೇ ಇಲ್ಲ ಅಂದ್ರೆ 5 ನಿಮಿಷ ಡಿಲೇ ಆಗಿದೆ ಅಮ್ಮ, ಅದಕ್ಕೆ 5 ನಿಮಿಷ ಎಕ್ಸ್ಟ್ರಾ ತಗೊಳ್ತೀವಿ, ಎಲ್ಲ ಬ್ರೇಕ್ ಆಗಿರೋದನ್ನ, ಎಲ್ಲ ಡಿಸ್ಟರ್ಬೆನ್ಸ್. ಪರವಾಗಿಲ್ಲ ಸರ್, ಮಾಡಿ ಸರ್, ಪರವಾಗಿಲ್ಲ, ಯೂಸ್ ಮಾಡ್ಕೊಳ್ಳಿ ಸರ್. ಓಕೆ. ಸೊ ಜೀವದವಾಗಿ ಬಾಳ್ತಾ ಇದ್ದೀವಿ. ಬಹಳ ಅಮೂಲ್ಯವಾಗಿರೋ ಜೀವ, ಬಹಳ ಅಮೂಲ್ಯವಾದ ಜ್ಞಾನ ಒಳಗಡೆನೆ ಇದೆ. ಅದನ್ನೇ ಹುಡುಕೋದಕ್ಕೆ ಅವರೆಲ್ಲ ಹೇಳಿದ್ರು ನಮ್ಗೆ ಸೈಂಟಿಫಿಕಲ್ ಆಗಿ ಗೊತ್ತಿಲ್ಲ. ಈ ಕಾಲದಲ್ಲಿ ವಿಜ್ಞಾನ ರೂಪವಾಗಿ ಎಲ್ಲರೂ ಪಡೆಯಕ್ಕಾಗತ್ತೆ ಅಂದ್ಬಿಟ್ಟೆ ಸ್ವಾಮೀಜಿ ನಮ್ಗೆ ಕೊಟ್ಟಿರೋ ಪರಿಪೂರ್ಣತೆ ಜ್ಞಾನ, ಅಮೂಲ್ಯವಾಗಿರೋ ಒಂದು ಜ್ಞಾನ, ಮುಕ್ತಿ ಪಡೆಯ ಜ್ಞಾನ. ಅದಕ್ಕೆ ನಮಗೆ ನಮ್ಮ ಒಳಗಡೆ ನಂಬಿಕೆ ಬರಬೇಕು. ನಾನು ಒಂದು ವೇದಾದ್ರಿ ಆಗಕ್ಕೆ ಸಾಧ್ಯನಾ? ಸಾಧ್ಯ. ನಾನು ಒಂದು ಬುದ್ಧರಾಗೋದಕ್ಕೆ ಸಾಧ್ಯನಾ? ಸಾಧ್ಯ. ಆ ತರ ಕ್ವಶನ್ಸ್ ನಾವೇ ನಮ್ಮನೆ ಕೇಳ್ಬೇಕು. ಅದೇ ಡಿವಿನಿಟಿನೇ, ಅದೇ ಕಾನ್ಶಿಯಸ್ಸೇ ಇಡೀ ಪ್ರಪಂಚ ಪೂರ್ತಿ ಇದೆ. ಆ ಪ್ರಪಂಚದಲ್ಲಿರೋ ಒಂದು ಅಂಗನೇ ನಾನು ಮಾನವನಾಗಿ ಬಂದಿರೋದು. ಇದು ಬರೀ ಬದುಕೋದಕ್ಕೆ ಬಹಳ ಈಸಿಯಾಗಿ ಎಲ್ಲರೂ ಬದುಕಕ್ಕಾಗತ್ತೆ. ಬಟ್ ಮುಕ್ತಿ ಪಡೆಯೋದಕ್ಕೂ ಅದೇ ತರ ಆಗತ್ತೆ ಅಂದ್ಬಿಟ್ಟು ಭಾವನೆಗಳು ಹಾಕಿ, ಆ ಭಾವನೆಯಿಂದ ನಾವು ಸ್ವಾಮೀಜಿ ಕೊಟ್ಟಿರೋ ಸಿನ್ಸಿಯರ್ ಆಗಿ ಅವ್ರು ಕೊಟ್ಟಿರೋ ಧ್ಯಾನ, ಎಕ್ಸಸೈಸು, ಕಾಯಕಲ್ಪ, ಅಂತರಂಗ ಪರೀಕ್ಷೆ, ದುರ್ಯಾದಿರ ಧ್ಯಾನ ಮುಳುಗಿ ಆದಿರಿಂದ ನಾನು ಜೀವನ ಕಾಯ ವಾಚ ಮನಸ್ಸಿಂದ 3 ನೋಡಿ, ಕಾಯ ವಾಚ ಮನಸ್ಸು. ಈ ಕಾಯ ವಾಚ ಮನಸ್ಸಲ್ಲಿ ನಮಗೆ ಇದು ಯಾಕೆ ಪರಿಪೂರ್ಣತೆ ಆಗ್ತಾ ಇಲ್ಲ ಅಂದ್ರೆ ಒಂದೇ ಒಂದು ರೀಸನು, ನನಗೆ ಎಲ್ಲ ಗೊತ್ತು. ಈಗೋ ಎಡ್ಜಿಂಗ್ ಗಾಡ್ ಔಟ್. ನಮ್ಮಲ್ಲಿ ಇರೋ ಈಗೋನೇ ನಮ್ಮಲ್ಲಿ ಬಿಡ್ತಾ ಇಲ್ಲ. ನೀವು ಒಂದು ಸಿಂಪಲ್ ಆಗಿ ನೋಡಿ, ಮಹಾನ್ಗಳಲ್ಲಿ ಬಿಡಿ, ಸ್ವಾಮೀಜಿಗೆ 0.1% ಈಗೋ ಇತ್ತ, 0.1%. ಬಟ್ ನಾವು ಬೇರಾಸರಾಗಿರೋ ನಮಗೆ ಈಗೋ ಬಂಡಲ್ ಆಗಿದೆ. ನಾವು ಹೇಗೆ ಪಡೆಯಕ್ಕಾಗತ್ತೆ? ಮಾನವನಾಗಿ ಇರೋರಿಗೆ ಎಲ್ಲನೂ ಇನ್ಫಾರ್ಮೇಶನ್ ಆಗಿ ಗೊತ್ತಿದೆ, ತಿರುಗಿ ಅಲ್ಲಿ ಪಡಿಬೇಕಂದ್ರೆ ಅದಕ್ಕೆ ತಡೆಯಾಗಿರೋದು ನಂದು ಈಗೋನೆ. ಸೊ ಒಬ್ಬೊಬ್ಬರೂ ಇದು ಪಡಿಬೇಕಂದ್ರೆ ಅದರಲ್ಲಿ ಪರಿಪೂರ್ಣವಾಗಿ ಧ್ಯಾನದಲ್ಲಿ ಕಾಯ ವಾಚ ಮನಸ್ಸಿಗೆ ಒಂದು ಧ್ಯಾನ ಮಾಡಬೇಕು. ನಾನು ಏನು ಭಾವನೆ ಮಾಡ್ತೀನೋ, ಏನು ಹೇಳ್ತೀನೋ, ಏನು ಪರಿವರ್ತನೆಯಾಗಿ ಆಕ್ಷನ್ ಆಗಿ ಬರುತ್ತೋ, 3ಕ್ಕೂ ಕನೆಕ್ಷನ್ ಸ್ವಾಮೀಜಿ ನಮ್ಗೆ ಕೊಟ್ಟಿದ್ದಾರೆ. ಆ ಕೊಟ್ಟಿರೋ ಭಾವನೆನೇ, ಆ ಕೊಟ್ಟಿರೋ ಮನಸ್ಸಿನೇ, ಆ ಕೊಟ್ಟಿರೋ ಜೀವನೇ ಹರಿಯಕ್ಕೂ ಜೀವ ಮಾತ್ರ ಇಲ್ಲ. ಒಂದು ದಿವಸ ಈ ದೇಹ ಹೋಗತ್ತೆ. ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ಪ್ಯೂರ್ ಕಾನ್ಶಿಯಸ್ ನಾನು, ಪ್ಯೂರ್ ಅರಿವೇ ನಾನು, ಆ ಜ್ಞಾನನೇ ನಾನು, ಆ ಪ್ರಜ್ಞೆನೇ ನಾನು. ಆ ತರ ಭಾವನೆ ಎಲ್ಲರಿಗೂ ಇರತ್ತೆ, ಸಾಧ್ಯನೂ ಆಗತ್ತೆ. ಆ ತರ ಭಾವನೆಗಳನ್ನ ಇಟ್ಟುಕೊಂಡು ಸಾಧನೆ ಮಾಡಿ, ನಾವು ಸಾಧನೆ ಮಾಡಂದ್ರೆ ನಾನು ಜ್ಞಾನ ಪಡಿಬೇಕು ಅಂದ್ಬಿಟ್ಟು ಒಂದು ಭಾವನೆ ಹಾಕಿದರೆ ಸಾಕು. ಆ ತರ ಕ್ರಿಯೆಗಳು ನಾವು ಮಾಡೋದಕ್ಕೆ
ಒಬ್ಬೊಬ್ರು ಇದು ಪ್ರಜ್ಞೆಯಿಂದ ಮಾಡೋಣ. ಇವ್ರು ಹೇಳಿರೋ ತರ ನಮ್ಮ ರೂಮಿ, ಸೈಲೆನ್ಸ್ is the language of God or consciousness. Everything is a poor translation. Silence is the language of God. Everything is poor science translation ಅಂತ ಹೇಳುವಾಗ ಮೌನನೇ ಯಾರೆಲ್ಲ ಆ ಪ್ರಜ್ಞೆಯಲ್ಲಿ ಬಾಳೋದಕ್ಕೆ ಶುರು ಮಾಡಿ ಮೌನವಾಗಿ ಹೋಗುವಾಗ ಅದೇ ಅರಿವು ಪರಿಪೂರ್ಣತೆ ಪಟ್ಟು ಎಲ್ಲರೂ ಮುಕ್ತಿ ಪಡೆಯೋದು ಒಂದು ದೊಡ್ಡ ಸಾಧನೆನೇ ಅಲ್ಲ. ದಟ್ ಈಸ್ ಯುವರ್ ಒರಿಜಿನಲ್ ಬೀಯಿಂಗ್. ದಟ್ ಈಸ್ ವಾಟ್ ಐ ಆಮ್ ದಟ್. ನಾನದು. ಅದನ್ನೇನೆ ಅಗಂ ಬ್ರಹ್ಮಾಸ್ಮಿ ಅಂತ ಹೇಳಿರೋದು, ಅದುವನ್ನೇ ತತ್ವಮಸಿ ಅಂತ ಹೇಳಿರೋದು, ಅದುವನ್ನೇ ಪ್ರಜ್ಞಾನಂ ಬ್ರಹ್ಮಂ ಅಂತ ಹೇಳಿರೋದು, ಬೀಯಿಂಗ್ ಇನ್ ಅವೇರ್ನೆಸ್ ಸ್ಟೇಟ್. ಅದುವನ್ನೇ ಐ ಆಮ್ ಆತ್ಮಂ ಬ್ರಹ್ಮ ಅಂತ ಹೇಳಿರೋದು. ಅದನ್ನೇ ಪಡೆಯೋದಕ್ಕೆ ಅಷ್ಟವಕರಿ ಹೇಳಿರೋದು ವೇಕರ್ ಸ್ಟೇಟ್, ಡೀಪರ್ ಸ್ಟೇಟ್, ಡ್ರೀಮರ್ ಸ್ಟೇಟ್, ಡೀಪ್ ಸ್ಲೀಪರ್ ಸ್ಟೇಟ್ ಅಂಡ್ ದುರಿಯಾ ಸ್ಟೇಟ್ ಅಂದ್ಬಿಟ್ಟು ಸಿಂಪ್ಲಿಫೈಡ್ ಮಾಡಿ ಕೊಟ್ಟಿದ್ದಾರೆ. ಅದನ್ನೇ ಸ್ವಾಮೀಜಿ ಇನ್ನ ಸಿಂಪ್ಲಿಫೈಡ್ ಮಾಡಿ ಪ್ರಪಂಚದಲ್ಲಿರೋ ಎಲ್ಲಾ ಮಾನವರು ಪಡೆಯಕ್ಕಾಗತ್ತೆ ಅಂದ್ ಹೇಳಿನೇ ಅವರು ಅದು ಪಡೆಯೋದಕ್ಕೆ ನಿಮ್ಗೆ ಒಂದು ಕ್ವಾಲಿಟಿ ಬೇಕಂದ್ರೆ 2 ಕ್ವಾಲಿಟಿ ಬೇಕು ಅಂದ್ಬಿಟ್ಟು ಕೊಟ್ಟಿರೋ ಮಹಾನು ಪ್ರಪಂಚದಲ್ಲಿ ಯಾರು ಇಲ್ಲ ರೀ. ದೇಹ ಬೇಕು, ಮನಸ್ಸು ಬೇಕು ಅಂತ ಕೊಟ್ಟಿರೋ ಒಂದು ಮಹಾನು ನೀವು ಪ್ರಪಂಚ ಹುಡುಕಿದ್ರು ಸಿಕ್ಕಲ್ಲ. ಕಾರಣ ಏನಂದ್ರೆ ಎಲ್ಲರೂ ಪಡೆಯಕ್ಕಾಗತ್ತೆ, ದಟ್ ಇಸ್ ಮೋಸ್ಟ್ ಈಸಿ ಅಂದ್ಬಿಟ್ಟು ಅವರು ಕಷ್ಟಪಟ್ಟು 40 ವರ್ಷದಲ್ಲಿ ಅದು ಪಡೆದಿದ್ರು ನಾಮಕ್ಕೆ ಪಡೆಯಕ್ಕಾಗತ್ತೆ ಅಂದ್ಬಿಟ್ಟು ಮಾನವನಿಗೆ ಕೊಟ್ಟಿರೋ ಒಂದು ಅಮೂಲ್ಯವಾಗಿರೋ ಪ್ರಜ್ಞೆನೆ, ಜ್ಞಾನನೇ, ಒಂದು ಕಾನ್ಶಿಯಸ್ನೇ ಸ್ವಾಮೀಜಿ ನಮಗೆ ಇಷ್ಟು ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ವಿ ಆರ್ ಡ್ರೌನಿಂಗ್ ಇನ್ ದ ಇನ್ಫಾರ್ಮೇಶನ್ ಟೆಕ್ನಾಲಜಿ ವೈಲ್ ಸ್ಟ್ರೇಯಿಂಗ್ ಫಾರ್ ವಿಸ್ಡಮ್. ಆ ವಿಸ್ಡಮ್ ಬಂದು, ಆ ಜ್ಞಾನ ಬಂದು, ಆ ಮುಕ್ತಿ ಬಂದು ಬೇರೆ ಎಲ್ಲಿನೂ ಇಲ್ಲ, ಆ ಒಳಗಡೆನೇ ಇದೆ. ಆ ಒಳಗಡೆ ಇರೋ ಪ್ರಜ್ಞೆನೆ, ಒಳಗಡೆ ಇರೋ ಜ್ಞಾನನೇ, ಒಳಗಡೆ ಇರೋ ಅಪೂರ್ವವಾಗಿರೋ ದೇವರ ಗುಣನೇ ಎಲ್ಲರೂ ಪಡೆಯಕ್ಕಾಗತ್ತೆ. ಸೊ ಎನ್ಲೈಟ್ಮೆಂಟ್ ಇಸ್ ನಾಟ್ ಎ ಬಿಗ್ ಅಚೀವ್ಮೆಂಟ್. ಇಟ್ ಈಸ್ ಸಿಂಪ್ಲಿ ಇಟ್ ಕ್ಯಾನ್ ಹ್ಯಾಪನ್ ವೆನ್ ಯು ಆಸ್ಕ್ ಫಾರ್ ಇಟ್ ಅಂತ ಹೇಳಿ ಇಂಥ ಒಂದು ಆತ್ಮಸಂಘದಲ್ಲಿ ಇದು ಮಾತಾಡೋದಕ್ಕೆ ಚಾನ್ಸ್ ಕೊಟ್ಟಿರೋ ವರ್ಲ್ಡ್ ಕಮ್ಯುನಿಟಿ ಸರ್ವಿಸ್ ಅವ್ರಿಗೂ ಈ ಇದರಲ್ಲಿ ಭಾಗವಹಿಸಲು ನಿಮ್ಗೆಲ್ಲರೂ ನಮಿಸಿ ಮಹಾಚೇತನ ಶಕ್ತಿ ಕರುಣೆಯಿಂದ ದೇಹ ಆರೋಗ್ಯ, ದೀರ್ಘಾಯುಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ ಮತ್ತು ಆತ್ಮಜ್ಞಾನದಿಂದ ನೀವೆಲ್ಲರೂ ಕೂಡಿ ಬಾಳೋಣ ಅಂತ ಹೇಳಿ ಈ ಮಾತನ್ನು ಮುಗಿಸ್ತೀನಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನ ನಡೆಸಿಕೊಟ್ಟಂತಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ರವಿಚಂದ್ರನ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಈ ದಿನದ ವಿಷಯದ ಬಗ್ಗೆ ಪ್ರಶ್ನೆಗಳಿದ್ದಾರೆ, ರೈಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು. ಇವು ಪ್ರಶ್ನೆಗಳನ್ನ ಕೇಳುವ ಮುಂಚೆ ಕೆಲವು ಸೂಚನೆಗಳಿದೆ ಸ್ನೇಹಿತರೆ. ಮೊದಲಿಗೆ, ನಮ್ಮ ಆತ್ಮಸಂಗಮ ಕಾರ್ಯಕ್ರಮಗಳ ವಿಡಿಯೋವನ್ನು ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಯೂಟ್ಯೂಬ್ ಚಾನೆಲ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬಟನ್ ಕ್ಲಿಕ್ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ಈ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆದರೆ ಹೊಸ ವಿಡಿಯೋವನ್ನು ಚಾನೆಲ್ಗೆ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತದೆ. ಇದರಿಂದ ನೀವು ಮತ್ತೊಮ್ಮೆ ಆ ಚಿಂತನೆಯನ್ನ ಕೇಳಬಹುದು ಸ್ನೇಹಿತರೆ. ಮತ್ತೊಂದು ಪ್ರಮುಖ ಸ್ನೇಹಿತರೆ, ಕನ್ನಡ ಭಾಷೆಯಲ್ಲಿ ಸ್ಕೈ ಯೋಗದ ಫೌಂಡೇಶನ್ ಕೋರ್ಸ್ ಪ್ರಾಥಮಿಕ ತರಗತಿಗಳ ಆನ್ಲೈನ್ ಕೋರ್ಸ್ ಇದೇ ಅಕ್ಟೋಬರ್ 1ನೇ ತಾರೀಕಿನಿಂದ ಆರಂಭವಾಗಿದ್ದು ಈಗ ಆ ಕೋರ್ಸ್ ನಡೀತಾ ಇದೆ ಸ್ನೇಹಿತರೆ. ದಯವಿಟ್ಟು ಇದನ್ನು ನಿಮ್ಮ ನೆರೆಹೊರೆಯವರೊಂದಿಗೆ ಮತ್ತೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೂ 2ನೇ ಹಂತದ ಆನ್ಲೈನ್ ಫೌಂಡೇಶನ್ ಕೋರ್ಸ್ಗಳು ಇದೇ 16ನೇ ತಾರೀಕಿಂದ ಮತ್ತೆ ಹೊಸದಾಗಿ ಆರಂಭವಾಗಿದೆ. ದಯವಿಟ್ಟು ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಲು ನೆರೆಹೊರೆಯವರನ್ನ ಮತ್ತು ಸ್ನೇಹಿತರನ್ನ ಪ್ರೋತ್ಸಾಹಿಸಿ ಇದರ ಉಪಯೋಗವನ್ನ ಪಡೆದುಕೊಳ್ಳಲು ವಿನಂತಿಸಿಕೊಳ್ಳುತ್ತೇವೆ ಸ್ನೇಹಿತರೆ. ಈ ದಿನದ ಚಿಂತನೆಯ ಬಗ್ಗೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಓಕೆ ಸರ್, ಮುಗಿಸ್ಕೊಳ್ಳೋಣವಾ ಸರ್? ಕ್ವೆಶ್ಚನ್ಸ್ ಇಲ್ವಾ? ಇಲ್ಲ ಸರ್. ಅರ್ಥ ಆಗ್ಲಿಲ್ವಾ? ಅರ್ಥ ಆಗಿದೆ ಸರ್, ಅದಕ್ಕೆ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ. ತುಂಬಾ ಹೈಯರ್ ಫಿಲಾಸಫಿ ಆಗ್ಬಿಟ್ಟಿದೆ ಅನ್ಕೊಂಡಿದಾರ ಏನೋ ಗೊತ್ತಿಲ್ಲ. ಹೈಯರೇ ಅಲ್ಲ, ಇದು ಬಹಳ ಸಿಂಪಲ್ ಅಂಬಲ್. ಓಕೆ ಮಾ ಪಲ್ಲವಿ. ಓಕೆ ಸರ್. ಸುಗಂಧಿನಿ ಸರ್, ಪಲ್ಲವಿ ಅಲ್ಲ ಸರ್. ಸುಗಂಧಿನಾ? ಓಕೆ ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.
ಸ್ನೇಹಿತರೆ, ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಪ್ರಾಧ್ಯಾಪಕರನ್ನ ಹಾರೈಸುವ ಸಮಯ. ಎಲ್ಲರೂ ಮನಸ್ಸನ್ನ ತುರಿಯಂನಲ್ಲಿ ಕೇಂದ್ರೀಕರಿಸೋಣ. ಡಾಕ್ಟರ್ ಸರ್ ಒಬ್ರು ಇದ್ದಾರೆ ಸರ್ ಲೈನ್ ಅಲ್ಲಿ, ಗಣೇಶ್ ಅಂದ್ಬಿಟ್ಟು ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್. ಕೊಡಿ ಅಮ್ಮ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಒಂದು ನಿಮಿಷ. ಗಣೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಾನ್ ಮಾತಾಡೋದು ಕೇಳುತ್ತಾ? ಕೇಳಿಸ್ತಾ ಇದೆ ಸರ್. ಅವ್ರು ಅನ್ಮ್ಯೂಟ್ ಮಾಡ್ಕೊಬೇಕು. ಇಲ್ಲಿ ವೈಫೈ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟಿದೆ. ಗಣೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಸರ್ ಲೈನ್ ಅಲ್ಲಿ ಇದ್ದಾರೆ ಸರ್, ಮಾತನಾಡಿ. ಓಕೆ ಕೇಳಪ್ಪ ಗಣೇಶ್. ಇಲ್ಲ ಸರ್, ಮತ್ತೆ ಡಿಸ್ಕನೆಕ್ಟ್ ಆಗ್ಬಿಟ್ರು ಸರ್ ಅವರು. ಹೌದಾ? ವೈಫೈ ಪ್ರಾಬ್ಲಮ್ ಇದೆ ಎಲ್ಲ ಕಡೆ. ಓಕೆ ಸರ್. ಸರ್ ಮುಗಿಸ್ಕೊಳ್ಳೋಣ ಸರ್. ಓಕೆ ಮಾ, ಮುಗಿಸೋಣ. ಓಕೆ ಸರ್. ಓಕೆ. ಈ ದಿನದ ಚಿಂತನೆಯನ್ನ ನಡೆಸಿಕೊಟ್ಟಂತಹ ಪ್ರಾಧ್ಯಾಪಕರನ್ನ ಹಾರೈಸುವ ಸಮಯ. ಸ್ನೇಹಿತರೆ, ಎಲ್ಲರೂ ಮನಸ್ಸನ್ನ ತುರಿಯಂನಲ್ಲಿ ಕೇಂದ್ರೀಕರಿಸೋಣ. ಡಾಕ್ಟರ್ ರವೀಂದ್ರನ್ ಸರ್ ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ನಿರಂತರವಾಗಿ ನಡೆಯಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಕಾರ್ಯಕ್ರಮದ ವಿವರಗಳು ಈ ರೀತಿಯಾಗಿದೆ. ಬೆಳಿಗ್ಗೆ 5:45 ಕನ್ನಡದಲ್ಲಿ ತುರಿಯಾತೀತ ಧ್ಯಾನ, 6:30 ಕಾಯಕಲ್ಪ ಮತ್ತು ದೇಹಾಭ್ಯಾಸ, ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಧ್ಯಾನ, 2:30 ಚಿಂತನಾ ವಿಷಯ ರಿಯಲೈಸಿಂಗ್ ದ ಸೆಲ್ಫ್ ಎಂಬ ಚಿಂತನೆಯನ್ನ ನೀಡಲಿದ್ದಾರೆ ಪ್ರೊಫೆಸರ್ ವಿ ಲಕ್ಷ್ಮೀಪತಿ ಅವರು. 4:15 ಕನ್ನಡದಲ್ಲಿ ಆತ್ಮ ಸಂಗಮ ಕಾರ್ಯಕ್ರಮ, 4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ಕಾಲವೇ ದೇವರು ಎಂಬ ಚಿಂತನೆಯನ್ನ ನೀಡಲಿದ್ದಾರೆ ಪ್ರೊಫೆಸರ್ ಲತಾ ವಿ ಅವರು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ. ಈ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಪ್ರಾಧ್ಯಾಪಕರಿಗೂ ಹಾಗೂ ಎಲ್ಲ ಆತ್ಮ ಬಂಧುಗಳಿಗೂ ವಂದನೆಗಳು, ಹಾಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಕರ್ನಾಟಕದಲ್ಲಿರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ವಂದನೆಗಳು. ಈ ಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ. ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಎಂದು ಹಾರೈಸುತ್ತಾ ವಂದಿಸಿ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.